ಸರ್ಕಾರಿ ಉದ್ಯೋಗ ಪಡೆದುಕೊಳ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ. ಆದರೆ ಅಂತಹ ಆಸೆಯನ್ನೇ ಬಂಡವಾಳ ಮಾಡಿಕೊಂಡಿರೋ ಗ್ಯಾಂಗ್ ಒಂದು ಉದ್ಯೋಗಾಂಕ್ಷಿಗಳ ಬಳಿ ಕೆಲಸ ಕೊಡಿಸೋದಾಗಿ ನಂಬಿಸಿ ಹಣ ಪಡೆದು ನೂರಾರು ಕೋಟಿ ವಂಚಿಸಿದ್ದಾರೆ. ಹಾಗಾದ್ರೆ ಆ ಬೃಹತ್ ಮೋಸದ ಜಾಲದಲ್ಲಿ ಯಾರ್ಯಾರಿದ್ದಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸರ್ಕಾರಿ ಕೆಲಸ ಕೊಡಿಸೋ ನೆಪದಲ್ಲಿ ಕೋಟಿ ಕೋಟಿ ವಂಚನೆ. ಗ್ಯಾರಂಟಿ ಬೇಟೆಯಲ್ಲಿ ಬಯಲಾಯಿತು ವಂಚಕರ ಮುಖವಾಡ. ಜೆಡಿಎಸ್ ಮುಖಂಡ ಎಂದು 700 ಉದ್ಯೋಗಾಕಾಂಕ್ಷಿಗಳಿಗೆ ಮೋಸ. ಪ್ರತಿಯೊಬ್ಬ ವಿದ್ಯಾವಂತ ಪದವೀಧರನಿಗೂ ಸಹ ಸರ್ಕಾರಿ ಕೆಲಸ ಹಿಡಿಯಬೇಕೆಂಬ ಮಹದಾಸೆ ಹೊಂದಿರುತ್ತಾರೆ. ಆದರೆ ಕೆಲವು ವಂಚಕರ ಬಲೆಗೆ ಬಿದ್ದು ತಮ್ಮ ನೆಮ್ಮದಿಯನ್ನೇ ಕಳೆದುಕೊಂಡಿರುತ್ತಾರೆ. ಸರ್ಕಾರಿ ಕೆಲಸ ಪಡೆಯಬೇಕೆಂದು ಮಹದಾಸೆ ಇಟ್ಟುಕೊಂಡಿರುವ ಪ್ರತಿಯೊಬ್ಬರು ಈ ಸ್ಟೋರಿ ನೋಡಲೇಬೇಕು. ಹಣ ಕೊಟ್ಟರೆ ಸರ್ಕಾರಿ ಕೆಲಸ ಕೊಡಿಸುತ್ತೇನೆ ಎನ್ನುವ ಜಾಲವೊಂದು ಕರ್ನಾಟಕದಲ್ಲಿ ಹೆಮ್ಮರವಾಗಿ ಬೆಳೆದು ಬಿಟ್ಟಿದೆ. ಬಳ್ಳಾರಿ ಮೂಲದ ತಿಪ್ಪೇಸ್ವಾಮಿ ಆ್ಯಂಡ್ ಗ್ಯಾಂಗ್ ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳನ್ನೇ ಟಾರ್ಗೆಟ್ ಮಾಡಿ ಬರೋಬ್ಬರಿ 700 ಜನಕ್ಕೆ ವಂಚಿಸಿದ್ದಾರೆ. ಈ ಫೋಟೋದಲ್ಲಿ ಕಾಣ್ತಿರುವವನೇ ತಿಪ್ಪೇಸ್ವಾಮಿ ಎಂದು. ಈತ ಬಳ್ಳಾರಿ ಮೂಲದವನು. ವೃತ್ತಿಯಲ್ಲಿ ಗಣಿಗಾರಿಕೆ, ಪ್ರವೃತ್ತಿಯಲ್ಲಿ ರಾಜಕಾರಣಿ. ಈತ ಬೆಂಗಳೂರಿನ ಸಹಕಾರ ನಗರದಲ್ಲೊಂದು ಕಚೇರಿ ಓಪನ್ ಮಾಡಿದ್ದಾನೆ. ಯಾರು ಸರ್ಕಾರಿ ಕೆಲಸಕ್ಕಾಗಿ ಹಾತೊರೆಯುತ್ತಿರ್ತಾರೋ ಅವರನ್ನ ಟಾರ್ಗೆಟ್ ಮಾಡಿ ತನ್ನ ಕಚೇರಿಗೆ ಕರೆಸಿ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಸರ್ಕಾರಿ ಕೆಲಸ ಕೊಡಿಸುತ್ತೇನೆ ಎಂದು ವಂಚಿಸುತ್ತಾನೆ. ಈ ರೀತಿಯಾಗಿಯೇ ಬರೋಬ್ಬರಿ 700 ಮಂದಿಗೆ ವಂಚಿಸಿದ್ದಾನಂತೆ. ಸುಮಾರು 11 ಜನರನ್ನ ಒಳಗೊಂಡಂತೆ ಈ ವಂಚನೆ ಗ್ಯಾಂಗ್ ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ಆಕ್ಟಿವ್ ಆಗಿದೆ. ತಿಪ್ಪೇಸ್ವಾಮಿ ತಂಡ ಬೆಂಗಳೂರು ಸಿಟಿಯಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ರೆ ಗದಗ್, ಮಂಗಳೂರು, ಮಂಡ್ಯದಲ್ಲೂ ಇವರ ಟೀಮ್ ಉದ್ಯೋಗಾಕಾಂಕ್ಷಿಗಳಿಗೆ ಬಲೆ ಬೀಸಿ ಅವರಿಂದ ಲಕ್ಷಾಂತರ ಹಣವನ್ನ ಪೀಕಿ ಅವರಿಗೆ ಕೊಟ್ಟಿದೆ. ಇನ್ನು ಈ ರೀತಿ ವಂಚನೆ ಮಾಡಲು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತಿಪ್ಪೇಸ್ವಾಮಿ ಒಂದು ಟೀಮ್ ಅನ್ನೇ ಕಟ್ಟಿದ್ದಾನಂತೆ. ಬೆಂಗಳೂರಿನಲ್ಲಿ ಸುದರ್ಶನ್ ಆದ್ಯಂತ್ ಹಾಗೂ ಆತನ ಪುತ್ರ ಉದ್ಯೋಗಾಕಾಂಕ್ಷಿಗಳಿಗೆ ಬಲೆ ಬೀಸ್ತಾರೆ. ಮಂಡ್ಯ ಜಿಲ್ಲೆಯಲ್ಲಿ ಚಲಪತಿ, ಗದಗ್ ಜಿಲ್ಲೆಯಲ್ಲಿ ಅನ್ನದಾನೇಶ್ವರ ಮೃತ್ಯುಂಜಯ ಹಿರೇಮಠ್ ದಂಪತಿ, ಬಳ್ಳಾರಿಯಲ್ಲಿ ಖುದ್ದು ಈ ತಿಪ್ಪೇಸ್ವಾಮಿಗೆ ಫೀಲ್ಡ್ಗಿಳಿದು ಅಮಾಯಕ ಹುಡುಗರಿಗೆ ಸರ್ಕಾರಿ ಕೆಲಸ ಕೊಡಿಸೋದಾಗಿ ಆಸೆ ತೋರಿಸಿ ವಂಚನೆ ಮಾಡಿದ್ದಾನೆ. ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ಮಿಸ್ಸಸ್ಗೂ ನಾವು ಸೇರಿಸಿದ್ರು. ಆಯ್ತು, ಹೋಗಿ ಕರ್ಕೊಂಡೋಗಿ ಎಲ್ಲ ಭೇಟಿ ಮಾಡೋ ಸುದರ್ಶನ್, ಜೈಸನ್ನು, ಲವೀನ, ಆಮೇಲೆ ರಾಕೇಶ, ಮಹೇಂದ್ರ ಚವಾನು, ಆಮೇಲೆ ಅಲ್ಲಿ ಅವಾಗ ತಿಪ್ಪೇಸ್ವಾಮಿನ ಬಂದು ಹೋಗ್ತಿದ್ದ. ಆಮೇಲೆ ವೆಂಕಟ್ ರೆಡ್ಡಿ, ಆಮೇಲೆ ಹಿರೇಮಠ್ ಅಂತ ಅವರು ಅಲ್ಲಿ ಬಂದು ಹೋಗ್ತಾಯಿದ್ರು. ಅವರೆಲ್ಲ ಒಟ್ಟಿಗೆ ಇರ್ತಾಯಿದ್ರು. ನಾವು ಆಫೀಸ್ಗೆ ಹೋದಾಗ ಆಯಿತು ಎಲ್ಲ ಸರ್ಟಿಫಿಕೇಟ್ ಎಲ್ಲ ತೋರಿಸಿ ಅಂದರೆ ಎಲ್ಲ ತೋರಿಸಿ ನಮ್ಮ ಮಿಸ್ಸಸ್ ಸೆಕೆಂಡ್ ಇಯರ್ PUC ಮಾಡಿದರು. ಅದಕ್ಕೆ SDA ಅಂತ ಅದು SDAಗೆ 25 ಲಕ್ಷ ಫಿಕ್ಸ್ ಮಾಡಿದ್ರು. 25 ಲಕ್ಷದಲ್ಲಿ ಸರಿಯಾದ ಮಾತುಕತೆ ಮಾಡಿ ಅದು 25 ಲಕ್ಷದಲ್ಲಿ 11.5 ಲಕ್ಷದಲ್ಲಿ ಅಲ್ಲಿ ಬಂದು 3 ಲಕ್ಷ ಬಂದು ನಿಂತ್ಕೊಂತು. ಸರಿ ಕೊಡಿ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಕೊಡಬೇಕು ಅಂತ ಹೇಳಿದ್ರು. ಇಷ್ಟೇ ಅಲ್ಲದೆ ತುಮಕೂರಿನಲ್ಲೂ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವ ವೆಂಕಟರೆಡ್ಡಿ ಎಂಬಾತನು ಸಹ ಇದೇ ದಂಧೆಯಲ್ಲಿ ತೊಡಗಿದ್ದು 11 ಮಂದಿಯ ವಂಚಕರಾದ ಸುದರ್ಶನ್, ಅರ್ಜುನ್, ಅನಿತಾ, ಲೆವಿನ್, ಜೈಸನ್, ಮಹೇಂದ್ರ, ರಾಕೇಶ್, ವೆಂಕಟರೆಡ್ಡಿ, ಚಲಪತಿ, ತಿಪ್ಪೇಸ್ವಾಮಿ, ಅನ್ನದಾನೇಶ್ವರ ಮೃತ್ಯುಂಜಯ ಹಿರೇಮಠ ದಂಪತಿ ವಿರುದ್ಧ ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 15ಕ್ಕೂ ಹೆಚ್ಚು FIRಗಳು ದಾಖಲಾಗಿವೆ. ಅಷ್ಟೇ ಅಲ್ಲದೆ ಬೆಂಗಳೂರಿನ CCB ಪೊಲೀಸ್ ಠಾಣೆಯಲ್ಲೂ 2 ಕೇಸ್ ದಾಖಲಾಗಿದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.